ನಮಸ್ಕಾರ. ಮಹಾಭಾರತ ಅಂದ್ರೆ ನಮಗೆಲ್ಲ ಗೊತ್ತಿರೋ ಕತೆಗಳೇ ಹೆಚ್ಚು. ಆದ್ರೆ ಅಷ್ಟಾಗ್ಯಾರೂ ಗಮನಿಸ್ದ ಆದ್ರೆ ತುಂಬನೇ ಪ್ರಬಲವಾದ ಒಂದು ಪಾತ್ರದ ಬಗ್ಗೆ ಇಂದು ತಿಳಿಯೋಣ. ಇದು ಶೌರ್ಯ, ಬುದ್ಧಿವಂತಿಕೆ ಮತ್ತೆ ಅಚಲವಾದ ಭಕ್ತಿಯ ಕುರಿತಾದ ಒಂದು ಕಥೆ. ಹೆಚ್ಚಾಗಿ ಯಾರೂ ಕೇಳಿರ್ಲಿಕ್ಕಿಲ್ಲ. ಯಾಕಂದ್ರೆ ನೋಡಿ, ಮಹಾಭಾರತ ಅಂದ ತಕ್ಷಣ ನಮ್ಗೆ ದ್ರೌಪದಿ, ಕುಂತಿ, ಗಾಂಧಾರಿ ಹೀಗೆ ದೊಡ್ಡ ದೊಡ್ಡ ಸ್ತ್ರೀ ಪಾತ್ರಗಳೇ ನೆನಪಾಗ್ತಾರೆ. ಅವರ ನಡುವೆ ಈ ರಾಜಕುಮಾರಿಯ ಕತೆ ಎಲ್ಲೋ ಒಂದ್ ಕಡೆ ಮರೆಯಾಗ್ಬಿಟ್ಟಿದೆ. ಆದ್ರೆ ಅವಳ ಕಥೆನೂ ಕೂಡ ಅಷ್ಟೇ ರೋಚಕವಾಗಿದೆ. ಅವಳ ಹೆಸರು ಲಕ್ಷಣ. ಈ ಹೆಸರು ಕೇಳಿದ್ರೆ ಬರೀ ಸೌಂದರ್ಯ ಅನ್ಕೋಬೇಡಿ, ಇದು ಅವಳಲ್ಲಿದ್ದ ಅಸಾಧಾರಣ ಗುಣಲಕ್ಷಣಗಳನ್ನ ಕೂಡ ಪ್ರತಿನಿಧಿಸುತ್ತೆ. ಸರಿ, ಹಾಗಾದ್ರೆ ಮೊದಲು ಈಕೆಯ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ. ಯಾರು ಈ ಲಕ್ಷಣ? ಎಲ್ಲಿಂದ ಬಂದವಳು? ಲಕ್ಷಣ ಮದ್ರದೇಶದ ರಾಜ ಬೃಹತ್ಸೇನನ ಮಗಳು. ಈ ಮದ್ರದೇಶ ಅಂದ್ರೆ ನೆನ್ಪಿರ್ಬೋದು, ಪಾಂಡುವಿನ ಪತ್ನಿ ಮಾದ್ರಿ ಮತ್ತು ಕೌರವರ ಸೇನಾಧಿಪತಿ ಶಲ್ಯ ಇವರೆಲ್ಲ ಇದೇ ದೇಶದವರು. ಹಾಗಾಗಿ ಶೌರ್ಯ ಮತ್ತು ಯುದ್ಧತಂತ್ರ ಅನ್ನೋದು ಅವಳ ರಕ್ತದಲ್ಲೇ ಬಂದಿತ್ತು. ಅಷ್ಟೇ ಅಲ್ಲ, ಯಾವುದೇ ಸವಾಲನ್ನ ಧೈರ್ಯವಾಗಿ ಎದುರಿಸುವ ಗುಣ ಅವಳಲ್ಲಿತ್ತು. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ, ಅವಳನ್ನ ಕೇವಲ ಒಬ್ಬ ಬ್ಯೂಟಿಫುಲ್ ಪ್ರಿನ್ಸೆಸ್ ಅಂತ ಯಾರೂ ನೋಡ್ತಿರ್ಲಿಲ್ಲ. ಅವಳ ಜ್ಞಾನ, ಅವಳ ಕೌಶಲ್ಯ, ಅದರಿಂದನೇ ಅವಳಿಗೆ ಒಂದು ದೊಡ್ಡ ಗುರುತು ಸಿಕ್ಕಿತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವಳು ತನಗಾಗಿ ಆಯೋಜಿಸಿದ್ದ ಸ್ವಯಂವರನೇ. ಈಗ ಬರೋಣ ಅವಳ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ. ತನಗೆ ಸರಿಸಾಟಿಯಾದ ಪತಿಯನ್ನ ಹುಡುಕೋಕೆ ಅವಳು ಡಿಸೈನ್ ಮಾಡಿದ ಒಂದು ಯುನೀಕ್, ಅಷ್ಟೇ ಕಠಿಣವಾದ ಸ್ವಯಂವರ. ಏನಿದು ಮತ್ಸ್ಯಯಂತ್ರ? ಇದು ಕೇಳೋಕೆ ದ್ರೌಪದಿಯ ಸ್ವಯಂವರದ ಥರಾನೇ ಅನ್ಸಿದ್ರು, ನಿಜ ಹೇಳ್ಬೇಕಂದ್ರೆ ಅದಕ್ಕಿಂತ ತುಂಬಾನೇ ಕಠಿಣವಾಗಿತ್ತು. ಇದು ಬರೀ ಬಿಲ್ಲುಗಾರಿಕೆ ಪರೀಕ್ಷೆ ಆಡಿರ್ಲಿಲ್ಲ. ಬದಲಿಗೆ ಟೆಕ್ನಿಕಲ್ ಸ್ಕಿಲ್ ಮತ್ತು ಅಸಾಧಾರಣವಾದ ಕಾನ್ಸಂಟ್ರೇಷನ್ ಎರಡನ್ನೂ ಒಟ್ಟಿಗೆ ಪರೀಕ್ಷೆ ಮಾಡುವ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಒಮ್ಮೆ ಈ ನಿಯಮಗಳನ್ನ ಗಮನಿಸಿ. ನೇರವಾಗಿ ಗುರಿಯನ್ನ ನೋಡೋ ಹಾಗಿಲ್ಲ. ಕೆಳಗೆ ನೀರಲ್ ಕಾಣೋ ಅದರ ಪ್ರತಿಬಿಂಬವನ್ನಷ್ಟೇ ನೋಡ್ಬೇಕು. ಅಷ್ಟೇ ಅಲ್ಲ, ಆ ಗುರಿ ಸುಮ್ಮನೆ ನಿಂತಿಲ್ಲ, ವೇಗವಾಗಿ ತಿರುಗ್ತಾ ಇದೆ. ಆ ತಿರುಗೋ ವಸ್ತುವಿನ ಕಣ್ಣಿಗೆ ಸರಿಯಾಗಿ ಬಾಣ ಹೊಡಿಬೇಕು. ಹಬ್ಬಾ, ಎಂಥ ಕೌಶಲ್ಯ ಬೇಕು ಅಲ್ವಾ? ಲಕ್ಷ್ಮಣ ತನಗಾಗಿ ಇಂಥದೊಂದು ಕಠಿಣ ಪರೀಕ್ಷೆಯನ್ನೇ ಇಟ್ಟಿದ್ಲು. ಲಕ್ಷಣ ಇಟ್ಟಿದ್ದ ಈ ಚಾಲೆಂಜ್ ಇದೆಯಲ್ಲ, ಇದು ಎಂತೆಂಥ ಘಟಾನುಘಟಿ ವೀರರನ್ನೇ ಸೋಲ್ಸ್ಬಿಟ್ಟು ಇದು ಕಥೆಗೆ ಒಂದು ಸಖತ್ ನಾಟಕೀಯ ತಿರುವನ್ನು ಕೊಡುತ್ತೆ. ಯೋಚನೆ ಮಾಡಿ, ಆ ಸ್ವಯಂವರಕ್ಕೆ ಬಂದಿದ್ದೋರು ಯಾರು ಗೊತ್ತಾ? ಜರಾಸಂಧ, ಶಿಶುಪಾಲ, ದುರ್ಯೋಧನ ಮತ್ತು ಅಂಗರಾಜ ಕರ್ಣ. ಇಂಥ ಮಹಾರಥಿಗಳೇ ಬಂದಿದ್ರು. ಅವರೆಲ್ಲರೂ ತಮ್ಮ ಶೌರ್ಯಕ್ಕೆ ಇನ್ನೊಂದು ಹೆಸರಾಗಿದ್ದೋರು. ಆದರೆ ಲಕ್ಷ್ಮಣಳ ಸವಾಲು ಅವರೆಲ್ಲರಿಗೂ ಅಕ್ಷರಶಃ ಒಂದು ಅಗ್ನಿಪರೀಕ್ಷೆಯಾಗಿತ್ತು. ಹೌದು, ಬಂದಿದ್ದ ಒಬ್ಬನೇ ಒಬ್ಬ ವೀರನಿಗೂ ಆ ಗುರಿಯನ್ನ ಭೇದಿಸೋಕೆ ಆಗ್ಲಿಲ್ಲ. ಕೆಲವರು ಆ ಬಿಲ್ಲನ್ನ ಎತ್ತೋಕ್ಕೂ ಕೂಡ ಫೇಲ್ ಆದ್ರೆ, ಇನ್ನು ಕೆಲವರು ಗುರಿ ತಪ್ಪಿ ಅವಮಾನ ಅನುಭವಿಸಿದ್ರು. ಇದು ಲಕ್ಷಣ ಇಟ್ಟಿದ್ದ ಸವಾಲು ಎಷ್ಟು ಕಷ್ಟ ಇತ್ತು, ಅವಳ ನಿರೀಕ್ಷೆ ಯಾವ ಮಟ್ಟದಲ್ಲಿತ್ತು ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ಹೀಗೆ ಎಲ್ಲರೂ ಸೋತ್ಸುಣ್ಣವಾದಾಗ ಆಗಾಗುತ್ತೆ ಕಥಾನಾಯಕನ ಎಂಟ್ರಿ. ಅಸಾಧ್ಯ ಅಂತ ಎಲ್ಲೂ ಅನ್ಕೊಂಡಿದ್ದ ಆ ಸವಾಲನ್ನ ಸ್ವೀಕರಿಸೋಕೆ ಸ್ವತಃ ಶ್ರೀಕೃಷ್ಣನೇ ಮುಂದೆ ಬರ್ತಾನೆ. ಕೃಷ್ಣನ ಕೌಶಲ್ಯ ಹೇಗಿತ್ತು ನೋಡಿ. ಅವನು ಯಾವುದೇ ಕಷ್ಟಪಡದೆ ತುಂಬಾನೇ ಸಲೀಸಾಗಿ ಬಿಲ್ಲನ್ನ ಕೈಗೆತ್ಕೊಂಡ. ನೀರಿನ ಪ್ರತಿಬಿಂಬದ ಮೇಲೆ ಒಂದೇ ಒಂದು ನೋಟ ಹರಿಸಿ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಬಾಣವನ್ನ ಬಿಟ್ಟೇ ಬಿಟ್ಟ. ಇಡೀ ಸಭೆ ಆಶ್ಚರ್ಯದಿಂದ ಬಾಯಿಮೇಲೆ ಬೆರಳಿಟ್ಕೊಂಡು ನೋಡ್ತಿರುವಾಗ್ಲೇ ಕೃಷ್ಣನ ಬಾಣ ನೇರವಾಗಿ ಹೋಗಿ ಗರಗರ ಅಂತ ತಿರುಗುತ್ತಿದ್ದ ಆ ಮೀನಿನ ಕಣ್ಣನ್ನ ಭೇದಿಸಿತ್ತು. ಅಸಾಧ್ಯ ಅಂದ್ಕೊಂಡಿದ್ದು ಸಾಧ್ಯವಾಗಿತ್ತು. ತಾನು ನಿರೀಕ್ಷೆ ಮಾಡಿದ್ದಕ್ಕೆ ತಕ್ಕಂತ ಪತಿ ಸಿಕ್ಕ ಅನ್ನೋ ಸಂತೋಷ ಮತ್ತೆ ಆ ಹೆಮ್ಮೆಯಿಂದ ಲಕ್ಷಣ ಕೃಷ್ಣನ ಕೊರಳಿಗೆ ವರಮಾಲೆ ಹಾಕಿದ್ಲು. ಅವಳ ಆಯ್ಕೆ ಅವಳ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಂತಿತ್ತು ಅಲ್ವಾ? ಓಕೆ, ಮದುವೆ ಆಯಿತು. ಆಮೇಲೆ ದ್ವಾರಕೆಯಲ್ಲಿ ಲಕ್ಷ್ಮಣನ ಜೀವನ ಹೇಗಿತ್ತು? ಅವಳ ಪರಂಪರೆ ಏನು? ಬನ್ನಿ ಈ ಕಥೆಯನ್ನ ಪೂರ್ಣಗೊಳಿಸೋಣ. ಹಾಗಾದ್ರೆ ಈ ಸಂಖ್ಯೆ 8 ಏನಿದು? ಇದು ಕೃಷ್ಣನ ಅಷ್ಟಮಹಿಷ್ಯರ ಸಂಖ್ಯೆ. ಅಂದ್ರೆ 8 ಪ್ರಮುಖ ರಾಣಿಯರು. ಲಕ್ಷ್ಮಣ ಕೂಡ ಆ 8 ಜನರಲ್ಲಿ ಒಬ್ಳಾಗ್ತಾಳೆ. ದ್ವಾರಕೆಯಲ್ಲಿ ಅವಳಿಗಂತನೇ ಒಂದು ಭವ್ಯವಾದ ಅರಮನೆ ಇತ್ತು. ಅಷ್ಟೇ ಅಲ್ಲ, ತುಂಬಾನೇ ಗೌರವಯುತವಾದ ಜೀವನವನ್ನ ಅವಳು ನಡೆಸಿದ್ಲು. ಅವಳ ಜೀವನ ಕೇವಲ ಒಬ್ಬ ರಾಣಿಯಾಗಿ ಸೀಮಿತವಾಗಿರಲಿಲ್ಲ. ಈ ಮದುವೆ ಪೊಲಿಟಿಕಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣನ ಆದರ್ಶಗಳನ್ನ ಪಾಲಿಸಿದ ಒಬ್ಬ ಶ್ರೇಷ್ಠ ಭಕ್ತೆಯಾಗಿ ಅವಳು ಇತಿಹಾಸದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿದಳು. ತನ್ನ ಸ್ವಂತ ಮೌಲ್ಯವನ್ನ ಅರಿತು ತನ್ನ ಸಾಮರ್ಥ್ಯಕ್ಕೆ ಸರಿಸಾಟಿಯಾದ ಸಂಗಾತಿಯನ್ನೇ ಆಯ್ಕೆ ಮಾಡೋ ಧೈರ್ಯ ತೋರಿಸಿ, ಒಂದು ಸಂಬಂಧದಲ್ಲಿ ತನ್ನನ್ನು ತಾನು ಕಳ್ಕೊಳ್ದೆ ಸ್ವಂತ ವ್ಯಕ್ತಿತ್ವವನ್ನ ರೂಪಿಸಿಕೊಂಡ ಲಕ್ಷಣಾಳ ಕಥೆ ನಮ್ಗೆಲ್ಲ ಏನನ್ನ ಕಲಿಸ್ತೆ.
ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ.